ಚನ್ನಪಟ್ಟಣ ರಿಸಲ್ಟ್ನತ್ತ ಇಡೀ ದೇಶದ ಚಿತ್ತ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ವೀಕ್ಷಕರೇ, ರಾಜ್ಯದಲ್ಲಿ 3 ವಿಧಾನಸಭೆಯ ಉಪಚುನಾವಣೆ ನಡೆದಿದೆ. ಇನ್ನೇನು ಕೆಲವೇ 3 ದಿನಗಳು ಬಾಕಿ ಉಳಿದಿದೆ. ಇಡೀ ದೇಶ ಚನ್ನಪಟ್ಟಣದ ಉಪಚುನಾವಣೆಯ ರಿಸಲ್ಟ್ನತ್ತ ಗಮನ ಹರಿಸ್ತಾ ಇದೆ. ಕುತೂಹಲಕಾರಿಯಾಗಿ ಯಾರು ಗೆಲ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ತಾ ಇದೆ. ಇದೆಲ್ಲದರ ಮಧ್ಯೆ ಚನ್ನಪಟ್ಟಣದ ಗದ್ದುಗೆ ಏರೋರು ಯಾರು ಅನ್ನುವಂಥ ಪ್ರಶ್ನೆಯೂ ಕೂಡ ಜನರಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸೋಲು ಗೆಲುವಿನ ಲೆಕ್ಕಾಚಾರ ಅಭ್ಯರ್ಥಿಗಳ ಬಾಯಲ್ಲೇ ಬರ್ತಾ ಇದೆ. ಎಲ್ಲ ಒಂದ್ ಕಡೆ CP ಯೋಗೇಶ್ವರ್ ಅವರು ಸೋಲಿನ ಹತಾಶೆಯಲ್ಲಿದ್ರೆ, ಗೆಲುವಿನ ಒಂದು ಉತ್ಸಾಹದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಜನಗಳು ಇದೆಲ್ಲವೂ ಕೂಡ ನಂಬೋದಕ್ಕೆ ಅಸಾಧ್ಯ, ಯಾರು ಗೆಲ್ತಾರೆ ಅನ್ನೋದಂತ ಕಾದ್ ನೋಡ್ಬೇಕಾಗಿದೆ, ಅಷ್ಟೇ ಕುತೂಹಲ ಇದೆ ಅಂತ ಜನ ಮಾತನಾಡ್ತಾ ಇದ್ದಾರೆ. ಇವತ್ತಿನ ಒಂದು ವಿಶೇಷ ಚರ್ಚೆ ಚನ್ನಪಟ್ಟಣದಲ್ಲಿ ಗದ್ದುಗೆ ಹಿಡಿಯೋರು ಯಾರು, ಇದಕ್ಕೆ ಯಾರ್ಯಾರು ಏನೇನೆಲ್ಲ ಶ್ರಮ ವಹಿಸಿದ್ದಾರೆ, ಯಾರ್ಯಾರು ಯಾವ್ಯಾವ ರೀತಿಯಾಗಿ ಗೇಮ್ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನುವಂಥ ವಿಶೇಷ ಚರ್ಚೆ ಮಾಡೋದಕ್ಕೆ ಎಂದಿನಂತೆ ಇವತ್ತು ನಮ್ಮ ಜೊತೆ ನಮ್ಮ ವಾಹಿನಿಯ CEO ಕುಸುಮಾ ಮೇಡಮ್ ನಮ್ಮ ಒಟ್ಟಿಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಗಜೇಂದ್ರ. ಎಸ್ ಮೇಡಮ್, CP ಯೋಗೇಶ್ವರ್ ಅವ್ರ ಪರ ಇಡೀ ಕಾಂಗ್ರೆಸ್ ಸರ್ಕಾರ ಚನ್ನಪಟ್ಟಣದ ಅಖಾಡದಲ್ಲಿ ನಿಂತು ಹೋರಾಟ ಮಾಡಿತು. ಏನಾದ್ರೂ ಮಾಡಿ ಮೈತ್ರಿ ಸರ್ಕಾರವನ್ನ ಈ ಬಾರಿ ಕೆಡಲೇಬೇಕು ಚನ್ನಪಟ್ಟಣದಲ್ಲಿ ಅಂದ್ರೆ. ಯಾಕಂದ್ರೆ 2 ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕುಮಾರಸ್ವಾಮಿ ಅವರ ಪರವಾಗಿತ್ತು. 2018, 2023 ಚುನಾವಣೆಯಲ್ಲಿ CP ಯೋಗೇಶ್ವರ್ ಅವರು 2 ಬಾರಿ ಸತತವಾಗಿ ಸೋಲನ್ನಪ್ಪಿದ್ದು, 3ನೇ ಬಾರಿ ಗೆಲ್ಲಲೇಬೇಕು, ನಾನು ಗದ್ದೆಗೆ ಇಡಲೇಬೇಕು ಅಂತ ಕಾಂಗ್ರೆಸ್ ಸರ್ಕಾರದ ಮೊರೆ ಹೋಗಿದ್ರು. ಅದರಂತೆ ಸಿದ್ದರಾಮಯ್ಯ ಆಗಿರ್ಬೋದು, DKC ಆಗಿರ್ಬೋದು, DK ಸುರೇಶ್ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಮುಖ್ಯವಾದಂಥ ಕೇಂದ್ರ ಬಿಂದು ಇವರೆಲ್ಲರೂ ಬಂದು ಕಾಂಗ್ರೆಸ್ ಪರ ಗರ್ಜನೆ ಮಾಡಿದ್ರೆ, ಆದರೆ JDS ಪರ ಎಲ್ಲ ಒಂದ್ ಕಡೆ JDSನವರು ಮಾತ್ರ ಹೈಲೈಟ್ ಆಗಿ ಅಲ್ಲಿ ಕೆಲಸವನ್ನ ಚುನಾವಣೆಯನ್ನ ಮಾಡಿದ್ರು. BJPನವರು ಮಾಡಿದ್ರು, ಆದರೆ JDSನವರು ಸತತವಾಗಿ ಹೋರಾಟವನ್ನ ಮಾಡಿದ್ರು. ಈ ಒಂದು ಚುನಾವಣೆ ಯಾರ ಪರವಾಗಿ ನಿಲ್ತಾ ಇದೆ, ಈ 3 ದಿನಗಳ ಕಾಲ ಏನು ಕುತೂಹಲ ಇದೆ ರಾಜ್ಯದಲ್ಲಿ ಅನ್ನುವಂಥದ್ರ ಬಗ್ಗೆ ಮಾತನಾಡೋಣ. ಗಜೇಂದ್ರ, ಮರು ಚುನಾವಣೆ 3 ಕ್ಷೇತ್ರಕ್ಕೂ ಆಯ್ತು. ಹೌದು, ಆಯ್ತಾ? ಆದ್ರೆ ತುಂಬಾ ಹೈಲೈಟ್, ತುಂಬಾ ಆಟ್ ಕ್ಷೇತ್ರವಾಗಿ ನಮ್ಗೆ ಗುರುತಿಸ್ಕೊಂಡಿದ್ದು ಚನ್ನಪಟ್ಟಣ. ಹೌದು. ಯಾಕೆ ಅಂದ್ರೆ ಇಲ್ಲಿ ಇಬ್ರಿಗೂ ಅಪೋಸಿಷನ್ ಒಂದಾದ್ರೆ ಏನ್ ಡೈರೆಕ್ಟ್ ಫೈಟ್ ಇದ್ರು ಕೂಡ ಇನ್ನೊಂದು ಪ್ರೆಸ್ಟೀಜ್ ವಿಚಾರ. ಒಂದ್ ಕಡೆ DK ಬ್ರದರ್ಸ್ಗೆ, ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವ್ರಿಗೆ ಇದು ವೈಯಕ್ತಿಕವಾಗಿ, ದೇವೇಗೌಡರಿಗೂ ಸಹ. ಎಸ್, ಆ ವಿಚಾರಕ್ಕೆ ತಗೊಂಡ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದುಕೊಂಡು ಇಡೀ ಟೀಮ್ ಎಂಟೈರ್ ಸರ್ಕಾರನೇ ಚನ್ನಪಟ್ಟಣದಲ್ಲಿ ಬಂದು ಠಿಕಾಣಿ ಊರಿದ್ರು. ಹೌದು. ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, DK ಸುರೇಶ್ ಇರ್ಬೋದು, ಆ ಮುಸ್ಲಿಂ ನಾಯಕರಾಗಿ ರಿಜ್ವಾನ್ ಅರ್ಷದ್ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಆರಿಸ್ ಅವ್ರು ಇರ್ಬೋದು, ಪ್ರತಿ ಒಬ್ರು ಕೂಡ ಅಲ್ಲಿ ಠಿಕಾಣಿ ಊರಿದ್ರು. ಒಂಥರ ನಾವು ಗೆಲ್ಲೇಬೇಕು ಅನ್ನೋ ಒಂದು ಹಠ ತೊಟ್ಟು ಕ್ಯಾಂಪೇನ್ ಮಾಡಿದ್ರು. ಆದ್ರೆ JDS ವಿಚಾರದಲ್ಲಿ ಕುಮಾರಸ್ವಾಮಿ ಸಿಂಗಲ್ ಮ್ಯಾನ್ ಆರ್ಮಿ ಆಗಿ, ಮತ್ತೆ ದೇವೇಗೌಡರು ಆ ಒಂದು ಅಷ್ಟು ಏಜ್ ಆಗಿದ್ರು ಕೂಡ ಅಷ್ಟು ಉತ್ಸಾಹದಿಂದ ಮೊಮ್ಮಗನಿಗೋಸ್ಕರ ಅನ್ನೋದು ಒಂದ್ ವಿಚಾರ ಆದ್ರೆ ಗೆಲ್ಲೇಬೇಕು ಅನ್ನೋ ಹಠ ತೊಟ್ಟು ಅವ್ರ ಕ್ಯಾಂಪೇನ್ ಅಲ್ಲಿ ಇದ್ರು. ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ ತಿಮ್ರಾಯಪ್ಪ ಅವ್ರು ಇರ್ಬೋದು, ಸುರೇಶ್ ಬಾಬು ಅವ್ರು ಇರ್ಬೋದು, ಮತ್ತೆ ಕಾಶ್ಯಪ್ಪನವ್ರು ಇರ್ಬೋದು. ಗೊತ್ತಾಯ್ತಾ? ಅದ್ರ ಜೊತೆಗೆ ಇದೆಲ್ಲದಕ್ಕಿಂತ ಇನ್ನೊಂದು ಪಾರ್ಟ್ ಏನಂದ್ರೆ, ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಮತದಾನ ಹೊಂದಿರತಕ್ಕಂಥವ್ರು ಒಕ್ಕಲಿಗ ಸಮುದಾಯ. ಕಾಂಗ್ರೆಸ್ ಈ ಬಾರಿಯಾಗಿ CP ಯೋಗೇಶ್ವರ್ ಅವ್ರಿಗೆ ಬಹಳ ಬಲ ಇದ್ದಿದ್ದು, ಬಹಳ ನಂಬಿಕೆ ಇದ್ದಿದ್ದು ಮುಸ್ಲಿಂ ಮತದಾರರ ಮೇಲೆ. BJP ಇದ್ದಾಗ 2 ಚುನಾವಣೆಯಲ್ಲೂ ಕೂಡ ಮುಸ್ಲಿಂ ಅವರು ಕೈ ಬಿಟ್ಟಿದ್ರು, ಕುಮಾರಸ್ವಾಮಿ ಅವರ ಕೈ ಹಿಡಿದಿದ್ರು. 2018 ಚುನಾವಣೆಯಲ್ಲಿ, 2023 ಚುನಾವಣೆಯಲ್ಲಿ ಇದು CP ಯೋಗೇಶ್ವರ್ ಅವ್ರಿಗೆ ನುಂಗಲಾರದ ತುಪ್ಪ ಆಗಿ ಬದಲಾಗಿತ್ತು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಮುಸ್ಲಿಂ ಮತದಾರರು BJP ಕಡೆ ಯಾವುದೇ ಕಾರಣಕ್ಕೂ ಮನವೊಲಲ್ಲ, BJPಗೆ ಹೋಗಿದ್ದೇ ಅವ್ರಿಗೆ ಮುಳುವಾಯ್ತು ಅನ್ನುವಂತ. ಆದ್ರೆ ಗಜೇಂದ್ರ, ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ವಿಚಾರ ಇದೆ. ಇಲ್ಲೆಲ್ಲರೂ ಪ್ರೆಸಿಡೆಂಟ್, MLAಗಳು, ಮಿನಿಸ್ಟರ್ಗಳು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರೆ, JDS ಅಲ್ಲಿ ಸಿಂಗಲ್ ಮ್ಯಾನ್ ಆರ್ಮಿ ಆಗಿ ಮುಸ್ಲಿಂ ಮತದಾನ ಸೆಳೆಯೋಕೆ ಮತ್ತೆ ಮುಸ್ಲಿಂ ನಾಯಕರಾಗಿ ಇಮ್ರಾನ್ ಪಾಷಾ ಅವ್ರು ನಿಂತಿದ್ರು. ಅದು JDS ಪರವಾಗಿ. ಯಾವತ್ತಿಗೂ ಅವರು ಇವನ್ ಕ್ಯಾಂಪೇನ್ ಮಾಡೋ ಟೈಮಲ್ಲಿ ಒಂದೇ ಪ್ರತಿಯೊಬ್ಬ ಮುಸಲ್ಮಾನರಿಗೂ ಅರಿವು ಮೂಡಿಸಿದ್ದೇನೆಂದ್ರೆ, JDS ಪಕ್ಷ ಯಾವತ್ತಿಗೂ ಮುಸಲ್ಮಾನರ ಜೊತೆ ನಿಂತೇ ನಿಲ್ಲತ್ತೆ. ಆಯ್ತಾ? ಆ ವಿಚಾರನ ಅವರು ಪ್ರತಿ ಮನೆಗೂ ಹೋಗಿ ಕ್ಯಾಂಪೇನ್ ಮಾಡಿದ್ರು.
ಅಲ್ಲ ಈ ಬಗ್ಗೆ ಮತ್ತೆ ಇಲ್ಲಿ ಘಟಾನುಘಟಿಗಳಿದ್ರು. ಹೌದು, ಇದನ್ನ ತುಂಬಾ ಇಂಪಾರ್ಟೆಂಟ್ಲಿ ಅಬ್ಸರ್ವ್ ಮಾಡ್ಬೇಕಾರೋದು. ಇಲ್ಲಿ ಪ್ರತಿಯೊಬ್ರು ಘಟಾನುಘಟಿಗಳು ವಿಚಾರ ಗೊತ್ತಾಯ್ತಾ. ಕುತೂಹಲ ಜಸ್ಟ್ ಏನಿಲ್ಲ, ನೀವ್ ಅಬ್ಸರ್ವ್ ಮಾಡ್ಬೋದು, ಕುಮಾರಸ್ವಾಮಿ ಅವರು ಒಂದೇ ಒಂದ್ ಮಾತು ಇಮ್ರಾನ್ ಪಾಷಾ ಅವ್ರನ್ನ ಕರೆದು ಮಾತಾಡ್ತಾರೆ. ಹೌದು, ಆ ಮೊಮೆಂಟ್ ಅಲ್ಲಿ ನಿಜವಾಗ್ಲೂ ಇಮ್ರಾನ್ ಪಾಷಾ ಅವರು ಆಸ್ ಎ ಒಬ್ಬ ನಾರ್ಮಲ್ ಮನುಷ್ಯ ಯಾವ ರೀತಿ ಡೋರ್ ಟು ಡೋರ್ ಕ್ಯಾಂಪೇನ್, ನಾವೀಗ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ನಾವ್ ಯಾವ ರೀತಿ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತೀವಿ, ಆ ರೀತಿಯಲ್ಲಿ ಪ್ರತಿಯೊಬ್ಬ ಮುಸಲ್ಮಾನರ ಮನೆಗೆ ಹೋಗಿ ಕ್ಯಾಂಪೇನ್ ಮಾಡಿ ಅವ್ರ ಮನ ಒಲೈಸಿ ಮತದಾರನ್ನ ಕನ್ವರ್ಟ್, ನಾಟ್ ಓನ್ಲಿ ಸೆಂಟಿಮೆಂಟ್, ಮತಗಳನ್ನಾಗಿ ಬದಲಾಯಿಸಿ ಈ ಒಂದು ಕ್ಯಾಂಪೇನ್ ಅನ್ನ ಇಮ್ರಾನ್ ಪಾಷಾ ಅವರು ಮಾಡಿದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿ ತೆಗೆದಾಕುವಂತ ವಿಚಾರ ರಿಜ್ವಾನ್ ಅರ್ಷ ಆಗಿರ್ಬೋದು, ಹ್ಯಾರಿಸ್ ಆಗಿರ್ಬೋದು, ಮುಖ್ಯವಾದಂಥ ವಿಚಾರ ಜಮೀರ್ ಅಹಮದ್ ಆಗಿರ್ಬೋದು, ಅವ್ರ ಹೇಳಿಕೆಗಳು, ಅವ್ರ ಟ್ರೋಲ್ಗಳು, ಅವ್ರು ಕೊಡ್ತಾ ಇದ್ದಂಥ ಪ್ರಚೋದನಕಾರಿ, ಮುಸ್ಲಿಂ ಮತಗಳನ್ನ ಸಿಡಿದೆಬ್ಸೋದಕ್ಕೆ, ಮುಸ್ಲಿಂ ಮತದಾರರನ್ನ CP ಯೋಗೇಶ್ವರ್ ಕಡೆ ಸೆಳೆಯೋದಕ್ಕೆ ನಾನಾ ತರಹದ ಕಸರತ್ತುಗಳು ನಡೀತು. ಆದ್ರೆ ಎಲ್ರಿಗೂ ಒಂದು ಆತಂಕ ಇತ್ತು, ಏನಪ್ಪ ಈ ರೀತಿಯಾಗಿ ಕೈ ಬಿಡ್ತಾ ಇದೆಯಾ ಕುಮಾರಸ್ವಾಮಿ ಅವ್ರಿಗೆ ಓಟು, ಎಲ್ಲ ಒಂದ್ ಕಡೆ ಇಷ್ಟೆಲ್ಲ ಮುಸ್ಲಿಂ ಮುಖಂಡರು, ಮುಸ್ಲಿಂ ನಾಯಕರು ಬಂದು ಕಾಂಗ್ರೆಸ್ ಪರ, CP ಯೋಗೇಶ್ವರ್ ಪರ ಇಷ್ಟೊಂದು ಗರ್ಜನೆ ಮಾಡ್ತಾ ಇದ್ರೆ ವೀಕ್ ಆಗ್ತಾ ಇದೆಯಾ ಕುಮಾರಸ್ವಾಮಿ ಅವರ, ನಿಖಿಲ್ ಕುಮಾರಸ್ವಾಮಿ ಕಡೆ ಪರನೇ ಇಲ್ವಾ ಮುಸ್ಲಿಂ ಅವರು, ಹಾಗಾದ್ರೆ ಮುಸ್ಲಿಂ ಅವ್ರು ಕೈ ಬಿಟ್ಬಿಟ್ರ ಅನ್ನುವಂತ ಆತಂಕ ಶುರುವಾಗಿತ್ತು. ಆದ್ರೆ ಇದೆಲ್ಲ ಆತಂಕ ದೂರ ಆಗಿದ್ದು ಏನು ಇಮ್ರಾನ್ ಪಾಷಾ ಅವರು ಚನ್ನಪಟ್ಟಣದ ಅಖಾಡಕ್ಕೆ ಎಂಟ್ರಿ ಆಗ್ತಾರೋ ಎಲ್ಲ ಒಂದ್ ಕಡೆ ಆ ಒಂದು ವಿಚಾರ ಏನಿತ್ತು ಡೈವರ್ಟ್ ಆಗೋಯ್ತು. ಇಲ್ಲ, ಮುಸ್ಲಿಂ ಮತದಾರರುಗಳು HD ಕುಮಾರಸ್ವಾಮಿಯವರ ಪರ, ದೇವೇಗೌಡರ ಪರ ಇನ್ನೂ ಕೂಡ ಗಟ್ಟಿಯಾಗಿದ್ದಾರೆ ಎನ್ನುವಂತ ದೃಢವಾದ ನಂಬಿಕೆ ಗ್ರೌಂಡ್ ರಿಪೋರ್ಟ್ ಸರ್ವೆಯಲ್ಲಿ ಆಗ್ಲೇ ಗೊತ್ತಾಗಿದ್ದು. ಗಜೇಂದ್ರ, ಇನ್ನೊಂದು ವಿಚಾರ ನೀವು ಅಬ್ಸರ್ವ್ ಮಾಡ್ಬೇಕು. ಜಮೀರ್ ಅಹಮದ್ ಅವ್ರು ಬಂದು ಸುಮ್ನೆ ಜೋಶಲ್ಲಿ ಹೇಳಿಕೆ ಕೊಡ್ತಾರೆ, ಆದ್ರೆ ಪ್ರಚೋದನಕಾರಿ ಆದ್ರೆ ಇಮ್ರಾನ್ ಪಾಷಾ ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಮುಸಲ್ಮಾನ್ ಬಾಂಧವರಿಗೂ ಯಾವ ರೀತಿ ಏನೆಲ್ಲ ಕೆಲಸಗಳು ಕುಮಾರಸ್ವಾಮಿ ಅವ್ರ ಕಡೆಯಿಂದ ಚನ್ನಪಟ್ಟಣ ಕ್ಷೇತ್ರಕ್ಕಾಗಿದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ JDS ಕೆಲಸ ಮಾಡಿದೆ. ಇನ್ನೊಂದು ವಿಚಾರ ಹೇಳ್ತೀನಿ, JDS ಈಗ NDA ಜೊತೆ ಇರ್ಬೋದು, ಆದರೆ ವಿಚಾರ ಬಂದಾಗ ವಿಚಾರ ನಾವು ಪೂರ್ತಿ ಗಣನೆಗೆ ತಗೊಂಡಾಗ ಹಿಂದೆ JDS ಪಕ್ಷದಿಂದ ರಾಜ್ಯಕ್ಕೆ ಒಳ್ಳೆ ಕೆಲಸಗಳಾಗಿದ್ದಾವೆ, ಮುಸಲ್ಮಾನರಿಗೆ ಸಪೋರ್ಟಿವ್ ಆಗಿರುವಂತ ಕೆಲಸಗಳಾಗಿದೆ. ಇಲ್ಲಿ ಯಾಕೆ ಇಷ್ಟು ವೀಕ್ಷಕರಿಗೆ ತಿಳಿಬೇಕು, ಯಾಕೆ ಇಷ್ಟು ಒತ್ತು ಕೊಟ್ಟು ಮುಸ್ಲಿಂ ಮತದಾರರ ಬಗ್ಗೆನೇ ಮಾತನಾಡ್ತಿದೀವಿ ಅಂದ್ರೆ, ಒಕ್ಕಲಿಗ ಮತದಾನ 1,15,000 ಇರ್ಬೋದು, ಆದ್ರೆ ಯಾಕೆ ಇಷ್ಟು ಒತ್ತು ಕೊಟ್ಟು ಈ ಚುನಾವಣೆಯಲ್ಲಿ ಹೇಳ್ತಾ ಇದೀವಿ, ನಿರ್ಣಾಯಕ ಆಗಿದ್ದಂಥದ್ದೇ ಮುಸ್ಲಿಂ ಮತಗಳು. ಎಲ್ಲ ಒಂದ್ ಕಡೆ ಈ ಮುಸ್ಲಿಂ ಮತಗಳೆಲ್ಲ ಕಾಂಗ್ರೆಸ್ಗೆ ಹೋಗುತ್ತೆ ಅನ್ನುವಂಥ ಸರ್ವೆ ಇತ್ತಲ್ಲ, ಆ ಸರ್ವೆ ಬದಲಾದಂಥದ್ದು ಸನ್ನಿವೇಶವನ್ನ ಇಮ್ರಾನ್ ಪಾಷಾ ಅವರಿಂದ ಬದಲಾಯಿತು ಅನ್ನುವಂಥದ್ದು ಸರ್ವೆ ಹೇಳ್ತಾ ಇದೆ, ನಾವೆಲ್ಲ ಹೇಳ್ತಾ ಇರೋದು, ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ. ನಾವು ಕೂಡ ಪ್ರಜಾಶಕ್ತಿ TV ಮುಖಾಂತರ ಅಲ್ಲಿ ಗ್ರೌಂಡ್ ರಿಪೋರ್ಟ್ಗೆ ಹೋದಾಗ ಇಡೀ ಮುಸ್ಲಿಂ ಏನು ಸಮುದಾಯದವರು ಇದ್ರು ಅವ್ರನ್ನೆಲ್ಲ ಮಾತನಾಡಿಸುವಂತ ಪ್ರಯತ್ನ ನಾನೇ ಖುದ್ದು ಮಾಡಿದಾಗ ಅವ್ರು ಹೇಳ್ತಿದ್ದಂಥದ್ದಿಷ್ಟೇ, ನಮಗೆ HD ಕುಮಾರಸ್ವಾಮಿ ಅವರು ಯಾವುದೇ ತರ ಅನ್ಯಾಯ ಮಾಡಿಲ್ಲ, ನಮ್ಮ ವಿರುದ್ಧವಾಗಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿಲ್ಲ, ಇಮ್ರಾನ್ ಪಾಷಾ ಅವರು ಪ್ರತಿ ಮನೆಗೂ ಬಂದು ನಮ್ಮನ್ನ ಮನವೊಲಿಸ್ತಾ ಇದ್ದಾರೆ, ಅವರ ಕೆಲಸಗಳನ್ನ ನಮಗೆ ತಿಳಿಸ್ತಾ ಇದ್ದಾರೆ ಅನ್ನುವಂಥ ಪ್ರತಿಯೊಬ್ಬ ಮುಸ್ಲಿಂ ಮತದಾರರು ಮಾತಾಗಿದ್ದಂಥದ್ದು ಪ್ರಜಾಶಕ್ತಿ TV ಕ್ಯಾಮ್ರಾ ಮುಂದೆನೆ ಅದನ್ನ ಹೇಳ್ಕೊಂಡಿದ್ದಾರೆ. ಅದಾದ್ಮೇಲೆ ಎಲ್ಲ ಒಂದ್ ಕಡೆ ಹಿಜಾಬ್ ವಿಷಯ ಬಂದಾಗ HD ಕುಮಾರಸ್ವಾಮಿ ಅವರೇ ಫಸ್ಟ್ ಧ್ವನಿ ಎತ್ತಿದ್ದು, ಇಡೀ ರಾಷ್ಟ್ರದಲ್ಲಿ JDS ಪಕ್ಷ ಇಟ್ಕೊಂಡೆ, ಇಡೀ ಮುಸ್ಲಿಂ ಸಮುದಾಯಕ್ಕೆ ಏನಾದ್ರೂ ಸಮಸ್ಯೆ ಆದಾಗ ಎದೆ ಕೊಟ್ಟು ನಿಂತಿದ್ದು HD ಕುಮಾರಸ್ವಾಮಿ ಅವರೇ ಎನ್ನುವಂತ ಒಂದು ಭಾಷಣ ಇತ್ತಲ್ಲ ಇಮ್ರಾನ್ ಪಾಷಾ ಅವ್ರದ್ದು, ಅದು ಬಹಳ ಪ್ರಾಮುಖ್ಯತೆಯನ್ನ ಅಲ್ಲಿ ಪ್ರತಿಷ್ಠೆಯ ಕಣದಲ್ಲಿ ತೋರಿಸಿದ್ದಂಥದ್ದು ಅನ್ನುವಂಥ ವಿಚಾರ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದ ವಿಚಾರದಲ್ಲಿ ಅನೇಕ ಒಂದು ಕುತೂಹಲಕಾರಿಯಾದ ಅಂಶಗಳನ್ನ ಮಾತನಾಡೋದಕ್ಕೆ ಎಂದಿನಂತೆ ನೇರವಾಗಿ ಡೆಸ್ಕ್ ಮುಖಾಂತರ ನಮ್ಮ ಇನ್ಪುಟ್ ಹೆಡ್ ಹರ್ಷ ಸಂಪರ್ಕದಲ್ಲಿದ್ದಾರೆ. ಹರ್ಷ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಎಸ್, ಒಟ್ಟಾರೆ ಇಡೀ 3 ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ, ಬಹಳ ಕಾವೇರಿ ಇರುವಂತ ಕ್ಷೇತ್ರ ಚನ್ನಪಟ್ಟಣದ ಕ್ಷೇತ್ರ. ಏನು ಬಸವರಾಜ ಬೊಮ್ಮಾಯಿ ಮಾಜಿ CM ಮಗ ನಿಂತಿರುವಂತ ಕ್ಷೇತ್ರ ಶಿಗ್ಗಾವಿ ಆಗಿರ್ಬೋದು, ಈ 2 ಕ್ಷೇತ್ರಗಳಿಗಿಂತ ಹೆಚ್ಚು ಪ್ರತಿಷ್ಠೆಯ ಕಣ ಆಗಿದ್ದಂಥದ್ದು ಚನ್ನಪಟ್ಟಣದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾವ ರೀತಿ ಆಗಿದೆ ಈಗ ಚುನಾವಣೆಯ ಒಂದು ರಿಸಲ್ಟ್ನ ಕಾವು ಅಂತ ಹೇಳ್ಬೋದು? ಎಸ್ ಗಜೇಂದ್ರ, ಇನ್ನೇನು 3 ದಿನಗಳು ಮಾತ್ರ ಈ ಒಂದು ಉಪಚುನಾವಣಾ ಫಲಿತಾಂಶಕ್ಕೆ ಇರುವಂಥದ್ದು. 23ನೇ ತಾರೀಕಂದು 3 ಉಪಚುನಾವಣಾ ಕ್ಷೇತ್ರಗಳ ಫಲಿತಾಂಶ ಹೊರಬೀಳುತ್ತೆ. ಆಗ ಏನಾಗುತ್ತೆ ಅನ್ನುವಂಥ ಸ್ಪಷ್ಟ ಚಿತ್ರಣ ಇಡೀ ರಾಜ್ಯದ ಜನರಿಗೂ ಕೂಡ ಗೊತ್ತಾಗುವಂಥದ್ದು. ಆದರೆ ಅದಕ್ಕೂ ಮೊದಲು ಈಗ ಈ 3 ದಿನ ಬಾಕಿ ಇರುವಂಥ ಸಮಯದಲ್ಲಿಯೇ ಸೋಲು ಗೆಲುವಿನ ಲೆಕ್ಕಾಚಾರ ಎಲ್ಲವೂ ಕೂಡ ಶುರುವಾಗಿರುವಂಥದ್ದು. ಜೊತೆಗೆ
ಚನ್ನಪಟ್ಟಣ ಕ್ಷೇತ್ರ ಏನು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ಈ ಕ್ಷೇತ್ರದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಎಲ್ಲವೂ ಕೂಡ ನಡೀತಾ ಇರುವಂಥದ್ದು. ಅದರಲ್ಲಿಯೂ ಕೂಡ ಈಗ ಚುನಾವಣೆ ಯಾವಾಗ ಆಯಿತು ಅಂದರೆ ಮತದಾನ ಯಾವಾಗ ಆಯಿತು, ಮತದಾನ ಆದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ವು. ಆ ಬೆಳವಣಿಗೆಯಲ್ಲಿ ಯೋಗೇಶ್ವರ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸೋಲಿನ ಮಾತುಗಳನ್ನ ಕೂಡ ಆಡಿದರು. ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲುವಿನ ವಿಶ್ವಾಸವನ್ನು ಹೊರಹಾಕಿದರು. ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ಈಗ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಗೆಲ್ಲುವಂಥ ಒಂದು ಸಾಧ್ಯತೆ ಹೆಚ್ಚಿದೆ ಅನ್ನುವಂಥ ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಅವರು ಗೆದ್ದೇ ಬಿಟ್ಟರು ಅನ್ನುವಂಥ ಮಾತುಗಳು ಎಲ್ಲವೂ ಕೂಡ ಆ ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ಇನ್ನೊಂದು ಮಹತ್ವದ ಕಾರಣ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸುಮಾರು 1,05,000 ಜನರು ಅಂದರೆ 5,000 ಮತದಾರರು ಒಕ್ಕಲಿಗರು ಇರುವಂಥದ್ದು. ಒಕ್ಕಲಿಗರ ಮತದಾನ ಏನಿದೆ ಇವೆರಡು ಪಕ್ಷಕ್ಕೂ ಕೂಡ ಅಂದರೆ ಕಾಂಗ್ರೆಸ್ ಇರ್ಬೋದು ಜೊತೆಗೆ NDA ಅಭ್ಯರ್ಥಿಗೆ ಹರಿದು ಹಂಚಿ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಸಾಕಷ್ಟು ಪರಿಣಿತರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಯೋಗೇಶ್ವರ್ ಅವರು ಕೂಡ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಾರೆ. ಜೊತೆಗೆ DK ಶಿವಕುಮಾರ್, DK ಸುರೇಶ್ ಇವರೆಲ್ಲರೂ ಕೂಡ ಹೋಗಿ ಆ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ. ಜೊತೆಗೆ ಈ ಒಂದು ರಾಮನಗರ ಜಿಲ್ಲೆಯಲ್ಲಿ DK ಶಿವಕುಮಾರ್ ಅವರ ಪ್ರಾಬಲ್ಯ ಕೂಡ ಸಾಕಷ್ಟು ಇರುವಂಥದ್ದು. ಹೀಗಾಗಿ ಒಕ್ಕಲಿಗರ ಮತಗಳು ಈ ಕಡೆ ದೇವೇಗೌಡರ ಕುಟುಂಬದ ಕುಡಿಯಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಹೋಗುತ್ತೆ, ಅಂದರೆ NDA ಅಭ್ಯರ್ಥಿಯಾಗಿದ್ದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಹೋಗುತ್ತೆ, ಜೊತೆಗೆ ಯೋಗೀಶ್ ಅವರಿಗೂ ಕೂಡ ಹೋಗುತ್ತೆ. ಆದರೆ ಅದರ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಈಗ ಇರುವಂಥದ್ದು. ಅದರ ಜೊತೆಗೆ 40,000 ದಲಿತ ವೋಟ್ಗಳಿರುವಂಥದ್ದು ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಅದಾದ ನಂತರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸೋದು ಅಂದರೆ ಅದು ಅಲ್ಪಸಂಖ್ಯಾತರು, ಅದರಲ್ಲೂ ಮುಸ್ಲಿಂ ಮತಗಳು. ಹೀಗಾಗಿ ಈ ಮುಸ್ಲಿಮರ ಮತವನ್ನು ಯಾರು ಹೆಚ್ಚಿಗೆ ಗಳಿಸ್ತಾರೋ ಅವರು ಈ ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನುವಂಥ ಲೆಕ್ಕಾಚಾರ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು. ಈಗ ಒಂದು ಚರ್ಚೆ ಸಾಕಷ್ಟು ಶುರುವಾಗಿತ್ತು. ಏನಂದರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ NDA ಅಂದರೆ ಈಗ ಒಂದು ಕಾಂಗ್ರೆಸ್ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ NDA ಅನ್ನುವಂಥದ್ದು ಈಗ ರಾಜ್ಯದಲ್ಲಿ ಇರುವಂಥದ್ದು. ಹೀಗಾಗಿ NDA ಅಂದರೆ BJP JDSನ ಜೊತೆಗೆ ಸೇರ್ಕೊಂಡಿರೋದ್ರಿಂದ JDSನ ಅಭ್ಯರ್ಥಿ ಇದ್ದರೂ ಕೂಡ ಅವರಿಗೆ ಮುಸ್ಲಿಮರ ಮತಗಳು ಸಿಗೋದು ಕಷ್ಟ ಅನ್ನುವಂಥ ಮಾತುಗಳು ಕೇಳಿಬಂದಿದೆ. ಯಾಕಂದರೆ BJPಯನ್ನು ಕೋಮುವಾದಿ ಪಕ್ಷ ಅಂತಲೇ ಸಾಕಷ್ಟು ಜನರು ಹೇಳ್ತಾರೆ. ಮುಸ್ಲಿಮರು ಕೂಡ BJPಯನ್ನು ಸ್ವಲ್ಪ ವಿರೋಧಿಸುವ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ BJPಯ ಜೊತೆ ಸೇರಿಕೊಂಡಿರೋದ್ರಿಂದ JDSಗೆ ಈ ಬಾರಿ ಮುಸ್ಲಿಮರ ಮತಗಳು ಸಿಗೋದು ಕಷ್ಟ ಅನ್ನುವಂಥ ಮಾತುಗಳಿದ್ವು. ಈ ಹಿಂದೆ ಯೋಗೇಶ್ವರ್ ಅವರು BJPಯಲ್ಲಿದ್ದಾಗ ಕೂಡ ಅವರಿಗೆ ಮುಸ್ಲಿಂ ಮತಗಳು ಬೀಳೋದು ಕಷ್ಟವಾಗಿತ್ತು. ಆದರೆ ಕುಮಾರಸ್ವಾಮಿ ಅವರಿಗೆ ಮುಸ್ಲಿಂ ಮತಗಳು ಅಂದರೆ ಕುಮಾರಸ್ವಾಮಿ ಅವರೇ ಈ ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ರು. ಹೀಗಾಗಿ ಅವರಿಗೆ ಮುಸ್ಲಿಂ ಮತಗಳು ಸಾರಾಸಗಟಾಗಿ ಬೀಳುವಂಥ ಒಂದು ಅಲ್ಲಿ ಆ ಥರದ ಒಂದು ಚಿತ್ರಣವನ್ನು ಕೂಡ ನಾವೆಲ್ಲರೂ ನೋಡಿದ್ದೀವಿ. ಆದರೆ ಈ ಒಂದು ಚುನಾವಣೆಯಲ್ಲಿ ಆ ಒಂದು ಲೆಕ್ಕಾಚಾರ ಉಲ್ಟಾ ಆಗುತ್ತೆ ಅನ್ನುವಂಥ ಎಲ್ಲ ಒಂದು ಸಾಧ್ಯತೆಗಳಿತ್ತು. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ NDA ಅಭ್ಯರ್ಥಿ ಆಗಿರೋದ್ರಿಂದ BJP ಜೊತೆಗೆ JDS ಸೇರಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಮುಸ್ಲಿಂ ಮತದಾರರು JDSನ ಕೈಯನ್ನು ಈ ಬಾರಿ ಹಿಡಿಯೋದಿಲ್ಲ. ಈ ಬಾರಿ ಸಾರಾಸಗಟಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಯೋಗೇಶ್ವರ್ ಅವ್ರ ಜೊತೆಗೆ ಮುಸ್ಲಿಂ ಮತಗಳು ಹೋಗ್ತವೆ ಅನ್ನುವಂಥ ಲೆಕ್ಕಾಚಾರ ಎಲ್ಲವೂ ಕೂಡ ಇತ್ತು. ಜೊತೆಗೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರು, ಅದರಲ್ಲಿಯೂ ಮುಸ್ಲಿಂ ನಾಯಕರು ಏನಿದ್ದಾರೆ, ಸಚಿವ ಜಮೀರ್ ಅಹ್ಮದ್ ಇರ್ಬೋದು, ಶಿವಾಜಿನಗರದ ಶಾಸಕರಾಗಿರುವಂಥ ರಿಜ್ವಾನ್ ಅರ್ಷದ್ ಇರ್ಬೋದು, ಶಾಂತಿನಗರ ಶಾಸಕರಾಗಿರುವಂಥ NA ಹ್ಯಾರಿಸ್ ಇರ್ಬೋದು, ಇವರೆಲ್ಲರೂ ಕೂಡ ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿಯೇ ಬೀಡು ಬಿಟ್ಟು ಸಾಕಷ್ಟು ಪ್ರಚಾರವನ್ನು ನಡೆಸುವ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಮುಸ್ಲಿಂ ಮತಗಳನ್ನು ಕಾಂಗ್ರೆಸ್ನ ಅಭ್ಯರ್ಥಿಗೆ ಕೊಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾರೆ. ಆದರೆ JDSನ ಅಭ್ಯರ್ಥಿ ಪರವಾಗಿ ಯಾವೊಬ್ಬ ಮುಸ್ಲಿಂ ನಾಯಕನೂ ಇಲ್ಲ ಅನ್ನುವಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಹೋಗಿ ಏಕಾಂಗಿಯಾಗಿ ನಿಂತು ಸಿಂಗಲ್ ಶೇರ್ ಅನ್ನುವಂಥ ರೀತಿಯಲ್ಲಿ ಹೋರಾಟವನ್ನು ನಡೆಸಿದ್ದು ಅದು ಇಮ್ರಾನ್ ಪಾಷಾ. ಅಂದರೆ ಮುಸ್ಲಿಂ ಮತಗಳನ್ನು JDS ಅಭ್ಯರ್ಥಿ ಅಥವಾ NDA ಅಭ್ಯರ್ಥಿಯಾಗಿರೋ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಇಮ್ರಾನ್ ಪಾಷಾ ಅವರು ಮಾಡಿರುವಂಥ ಹಿನ್ನೆಲೆಯಲ್ಲಿ ಈಗ ಮುಸ್ಲಿಂ ಮತಗಳು ಕೂಡ JDS ಅಭ್ಯರ್ಥಿ ಅಥವಾ NDA ಅಭ್ಯರ್ಥಿಯಾಗಿರೋ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಬಂದಿದ್ದಾವೆ ಅನ್ನುವಂಥ ಲೆಕ್ಕಾಚಾರಗಳು ಅಥವಾ ಅಲ್ಲಿನ ವರದಿಗಳು ಈಗ ಹೇಳ್ತಾ ಇರುವಂಥದ್ದು. ಯಾಕಂದರೆ ಇಮ್ರಾನ್ ಪಾಷಾ ಅವರು ಮನೆಗೆ ತೆರಳಿ ಮುಸ್ಲಿಂ ಮತದಾರರ ಮನವನ್ನು ಒಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಕುಮಾರಸ್ವಾಮಿ ಇರ್ಬೋದು, ದೇವೇಗೌಡರು ಇರ್ಬೋದು, ಇವರು ಮೊದಲಿಂದಲೂ ಕೂಡ ಜಾತ್ಯತೀತ ಎನ್ನುವಂಥ ಪದವನ್ನು ಅತಿ ಹೆಚ್ಚು ನಂಬಿಕೊಂಡು ಬಂದಿರುವಂಥರು. ಜನತಾದಳ ಪಕ್ಷ ಜಾತ್ಯತೀತ ಅನ್ನುವಂಥ ಹೆಸರಿನಿಂದಲೇ ಪ್ರಸಿದ್ಧಿ ಪಡೆದಿದೆ. ಮುಸ್ಲಿಮರು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಇರ್ಬೋದು, ದೇವೇಗೌಡರ ಕುಟುಂಬದ ಕೈ ಬಿಡಬಾರ್ದು. ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಒಳ್ಳೆಯ ಕೆಲಸ ದೇವೇಗೌಡರ ಕುಟುಂಬದಿಂದ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಗೆದ್ದಂಥ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಜೊತೆಗೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಮನವೊಲಿಸುವ ಕೆಲಸವನ್ನು ಇಮ್ರಾನ್ ಪಾಷಾ ಅವರು ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ನಿರ್ವಹಿಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮುಸ್ಲಿಮರು ಅಂದರೆ
ಸಾರಾಸಗಟಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗ್ತವೆ ಮುಸ್ಲಿಂ ಮತಗಳು ಅನ್ನುವಂಥ ಏನು ಲೆಕ್ಕಾಚಾರ ಇತ್ತು, ಈ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡುವಂಥ ಕೆಲಸವನ್ನು ಅಲ್ಲಿ ಇಮ್ರಾನ್ ಪಾಷಾ ಅವರು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಅಲ್ಲಿಂದ ಬರ್ತಾ ಇರುವಂಥದ್ದು. ಗಜೇಂದ್ರ. ಎಸ್, ಥ್ಯಾಂಕ್ ಯು ಹರ್ಷ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಎಲ್ಲೋ ಒಂದು ಕಡೆ ಇಮ್ರಾನ್ ಪಾಷಾರವರು ಚನ್ನಪಟ್ಟಣದ ಅಖಾಡಕ್ಕೆ ಧುಮುಕಿದಾಗ ಅಲ್ಲಿದ್ದಂಥ ಸನ್ನಿವೇಶವೇ ಬೇರೆ. ಕಂಪ್ಲೀಟ್ ಆಗಿ ಈ ಬಾರಿ ಕಾಂಗ್ರೆಸ್ನತ್ತ ಮುಸ್ಲಿಂ ಮತಗಳು ಹೋಗ್ತವೆ, ಕುಮಾರಸ್ವಾಮಿಯವರ ಕೈ ಬಿಡ್ತವೆ ಮುಸ್ಲಿಂ ಮತಗಳು ಅನ್ನುವಂಥ ಚರ್ಚೆ ಏನಿತ್ತು, ಎಲ್ಲ ಮಾಧ್ಯಮಗಳ ವರದಿ ಏನಿತ್ತು, ಸರ್ವೆ ಏನಿತ್ತು, ಇದು ಒಂದು ರೀತಿಯಾಗಿ ಉಲ್ಟಾ ಪಲ್ಟಾ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು. ಎಸ್ ಮೇಡಮ್. ಏನ್ ಗೊತ್ತಾ ಗಜೇಂದ್ರ, ಇವಾಗ ಹರ್ಷ ಅವರೇ ಹೇಳಿದ್ರು, ಇಮ್ರಾನ್ ಪಾಷಾ ಅವರು ಸಿಂಗಲ್ ಶೇರ್ ತರ ಕೆಲಸ ಮಾಡಿದ್ರು ಆ ಕ್ಷೇತ್ರದಲ್ಲಿ. ಇನ್ನೊಂದು ವಿಚಾರ, ನೀವು ಮುಸ್ಲಿಂ ಯೂತ್ಸ್ಗೆ ಇವತ್ತೇನಾದ್ರೂ ಇಡೀ ಸ್ಟೇಟ್ ಅಲ್ಲಿ ನಾವು ನೋಡಕ್ ಹೋದಾಗ ಇಮ್ರಾನ್ ಪಾಷಾ ಅವ್ರಿಗೆ ತುಂಬಾ ಯೂತ್ ಫ್ಯಾನ್ಸ್ ಇದ್ದಾರೆ. ಈ ವಿಚಾರನ ನಾವು ಗಮನಿಸಲೇಬೇಕು. ಯಾಕೆ ಅಂದ್ರೆ ಅವ್ರು ಎಲ್ಲೇ ಹೋಗ್ಲಿ, ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ, ಇವತ್ತಿನ ಮುಸ್ಲಿಂ ಯೂತ್ ಬೇಸ್ಡ್ ಫ್ಯಾನ್ಸು ಇಡೀ ಸ್ಟೇಟಲ್ಲಿ ಇದ್ದಾರೆ ಅವ್ರಿಗೆ. ನೀವು ಉತ್ತರ ಕರ್ನಾಟಕ ನೋಡಿ, ಎಲ್ಲೇ ನೋಡಿ, ಬಳ್ಳಾರಿಲಿ ನೋಡಿ, ಅವ್ರು ಹೋದಾಗ ನಿಜವಾಗ್ಲೂ ನಾನು ಇದನ್ನ ತುಂಬಾ ಸಾರಿ ಸೋಷಿಯಲ್ ಮೀಡಿಯಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಮತ್ತೆ ಅವ್ರ ಹತ್ರ ವೈಯಕ್ತಿಕವಾಗಿ ಚರ್ಚೆ ಕೂಡ ಮಾಡಿದ್ದೀನಿ. ಯಾಕೆ ಅಂದ್ರೆ ಅವರು ಫಸ್ಟ್ ನೋಡಿ, ಮೊನ್ನೆ ಜಮೀರ್ ಅಹಮದ್ ಅವರು ಎಜುಕೇಶನ್ ಕಡಿಮೆ ಇರೋದಕ್ಕೆ ಏನೆಲ್ಲ ಉಲ್ಟಾ ಸೀದಾ ಮಾತುಕತೆಗಳಾಗ್ತವೆ ಅನ್ನೋದಕ್ಕೆ ಮೊನ್ನೆ ಈ ವಕ್ ವಿಚಾರದಲ್ಲಿ ತಗೊಂಡ್ರ ನಿರ್ಧಾರನೇ. ಅವ್ರ ಹತ್ರ ಮಾತಾಡಿದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಎಜುಕೇಟೆಡ್ ಇದ್ದಾರೆ, ಮತ್ತೆ ಏನೆಲ್ಲ ಯೂತ್ಸ್ಗೆ ಅವರಲ್ಲಿ ಏನೆಲ್ಲ ಇದೇ ಮಾಡಬೇಕು ಅನ್ನೋದು, ಏನು ನಾವು ಯಾವ್ದ್ರಲ್ಲಿ ಹಿಂದುಳಿದ ವರ್ಗದವರು ಯಾವ ರೀತಿ ಹಿಂದೆ ಉಳಿದಿದೀವಿ ಅನ್ನೋ ವಿಚಾರನೂ ಇದೆ. ಅದೇ ರೀತಿಲೇ ಇವರು ಮನೆ ಮನೆಗೆ ಕ್ಯಾಂಪೇನ್ ಮಾಡುವಂತ ಸಂದರ್ಭದಲ್ಲಿ ವಾಸ್ತವ ಪರಿಸ್ಥಿತಿಯನ್ನ ಮುಸ್ಲಿಂ ಜನಾಂಗಕ್ಕೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಆ ಒಂದು ಇಲ್ಲಿ ಅನ್ಕೊಂಡಿದಾರಲ್ವಾ, ಇವಾಗ JDSಗೆ ಮುಸ್ಲಿಮ್ಸ್ ಓಟೇ ಬೀಳಲ್ಲ ಅಂತ ನಿಜವಾಗ್ಲೂ ಹೇಳ್ತಿದ್ದೀನಿ. ಈ ರಿಸಲ್ಟ್ ಬರುತ್ತಲ್ಲ, ಈ ರಿಸಲ್ಟ್ ಬರೋ ಅಂತ ಸಮಯದಲ್ಲಿ ಗೊತ್ತಾಗುತ್ತೆ ಮುಸ್ಲಿಂ ಮತದಾನ ಎಷ್ಟು ನಿರ್ಣಾಯಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವೋಟ್ ಆಗಿ ಕನ್ವರ್ಟ್ ಆಗಿದೆ ಅನ್ನೋದು ನಮ್ಗೆ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ಒಟ್ಟಾರೆ ಇಲ್ಲಿ ವಾಸ್ತವದ ಸ್ಥಿತಿಯನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದಲ್ಲಿ ಇಮ್ರಾನ್ ಪಾಷಾರವರ ಪಾತ್ರ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು. ಎಲ್ಲ ಒಂದ್ ಕಡೆ ಕೈಚೆಲ್ಲಿ ಕೂತ್ಕೊಳ್ಬೇಕಾದಂಥ ಸನ್ನಿವೇಶ ಕುಮಾರಸ್ವಾಮಿ ಅವರಿಗೆ ಎದುರಾಗಿತ್ತು. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪರವಾಗಿ ಅಷ್ಟೆಲ್ಲ ಗರ್ಜಿಸ್ತಾ ಇದ್ರೆ ಜಮೀರ್ ಅಹಮದ್ ಬಂದು, ರಿಜ್ವಾನ್ ಹರ್ಷ ಅವ್ರು ಬಂದು ಇದೆಲ್ಲದನ್ನ ಏನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ, ಇಲ್ಲಿನ JDSನ ಬಲಗೈ ಬಂಟನಾಗಿ JDSಗೆ ಆಪತ್ ಬಾಂಧವನಾಗಿ ಬಂದಿದ್ದು ಇಮ್ರಾನ್ ಪಾಷಾರವರು. ಯಾಕಂದ್ರೆ ನಿರ್ಣಾಯಕ ಆಗಿರುವಂಥದ್ದು ಮುಸ್ಲಿಂ ಮತಗಳು ಅಂತ ಹೇಳ್ಬೋದು. ಇದೆಲ್ಲದರ ಮಧ್ಯೆ ಬೂತ್ ಮಟ್ಟದ ವಿಚಾರವಾಗಿ ಚರ್ಚೆ ಜಾಸ್ತಿ ಆಗ್ತಾ ಇದೆ ಮೇಡಮ್. ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು ಅನ್ನುವಂಥ ಲೆಕ್ಕಾಚಾರಗಳು ಈಗಾಗಲೇ ಶುರು ಆಗಿದೆ. ಏನ್ ಹೇಳುತ್ತೆ ಮೇಡಮ್ ಬೂತ್ ಮಟ್ಟ? ಆ ಸರ್ವೆಯಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಿರೋ ಇಲ್ವೋ, ಆ ಸರ್ವೆಯಲ್ಲೂ ಕೂಡ ಮುಸ್ಲಿಂ ಮತದಾನ ಡಿವೈಡ್ ಆಗಿದೆ ಅಂತ ಹೇಳ್ತಿದ್ದಾರೆ ಹೊರತು ಸಿಂಗಲ್ ಸೈಡೆಡ್ ಆಗಿದೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇವನ್ ನಾವು ಏನ್ ಈಗ ಸರ್ವೆ ಬಂದಿದೆ ನಮ್ಗೆ, ಅದ್ರಲ್ಲೂ ಡಿಸೈಡೆಡ್ ಆಗ್ತಿದೆ. ಏನು ಸಿಂಗಲ್ಲಿ ಕಾಂಗ್ರೆಸ್ಗೆ ಯಾರು ಮತದಾನ ಮಾಡಿಲ್ಲ ಮುಸ್ಲಿಂ ಜನಾಂಗ, ಅದ್ರಲ್ಲೂ 50-50 ಆಗಿದೆ. ಹೆಂಗ್ ಯಾವ ರೀತಿಲಿ ಒಕ್ಕಲಿಗರ ಮತದಾನ ಪರ್ಸೆಂಟೇಜ್ ವೈಸ್ ಅಲ್ಲಿ ಡಿವೈಡ್ ಆಗಿದ್ಯೋ, ಅಟ್ ದ ಸೇಮ್ ಟೈಮ್ ಮುಸ್ಲಿಮ್ಸರ ಮತದಾನ ಕೂಡ ಡಿವೈಡ್ ಆಗಿದೆ. ಈ ಡಿವಿಷನ್ ಆಯ್ತಲ್ಲ, ಏನು ಈ ಡಿವೈಡ್ ಆಗಿದೆಯಲ್ಲ, ಇದಕ್ಕೆ ಮೂಲ ಕಾರಣಕರ್ತ ಇಮ್ರಾನ್ ಪಾಷಾ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಯಾಕೆಂದ್ರೆ ಇದ್ದಿದ್ದೇ ಮುಸ್ಲಿಂ ಒಬ್ಬರೇ JDS. ಹೌದು, ಯಾಕೆಂದ್ರೆ ಇಲ್ಲಿ ಇನ್ನಿದ್ದವರೆಲ್ಲ ನೋಡ್ತಾ ಇದ್ರೆ ಒಂದ್ ಕಡೆ ತುಮಕೂರಿನಿಂದಲೂ ಸಾಕಷ್ಟು ಜನ ಹೋಗಿದ್ರು, ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ಜನ ಹೋಗಿದ್ರು. ಆದ್ರೆ ಮುಸ್ಲಿಂ ನಾಯಕತ್ವದ ಕೊರತೆ JDS ನಲ್ಲಿ ಎದ್ದು ಕಾಣ್ತಾ ಇತ್ತು. ಎಲ್ಲ ಒಂದ್ ಕಡೆ ಇಮ್ರಾನ್ ಪಾಷಾರವರು ಪ್ಯಾಚ್ ಅಪ್ ಮಾಡುವಂತ ಕೆಲಸವನ್ನ ಮಾಡಿದ್ರು, ಕೊರತೆಯನ್ನ ನಿಭಾಯಿಸುವಂತ ಕೆಲಸ. ಈ ವಿಚಾರದಲ್ಲಿ ಚಾಣಾಕ್ಷತನದಿಂದ ಇಮ್ರಾನ್ ಪಾಷಾ ಅವ್ರನ್ನ ಪ್ರೈವೇಟ್ಲಿ ಅಪ್ರೋಚ್ ಮಾಡಿ ಈ ಒಂದು ಎಲೆಕ್ಷನ್ ಗೆಲ್ಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಮ್ರಾನ್ ಪಾಷಾ ಅವರ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕ್ಯಾಂಪೇನ್ ಬಿಟ್ಟಿದ್ದು ದೊಡ್ಡ ಪ್ಲಸ್ ಪಾಯಿಂಟ್ ಆಯ್ತು ಈ ಎಲೆಕ್ಷನ್ ಅಲ್ಲಿ. ಒಟ್ಟಾರೆ 2018ರ ಚುನಾವಣೆಯಲ್ಲಿ 2023ರ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಕೈ ಹಿಡಿದಿದ್ದಂಥ ಮುಸ್ಲಿಂ ಮತದಾರರು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪರವಾಗಿ ಹೋಗ್ತಾ ಇದ್ದಾರೆ ಅನ್ನುವಂಥ ಸನ್ನಿವೇಶದಲ್ಲೇ ಇದನ್ನ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಮಾಡಿ ಇಡೀ ಗ್ರೌಂಡ್ ರಿಪೋರ್ಟ್ ಅನ್ನೇ ಕುಮಾರಸ್ವಾಮಿ ಅವರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿ ಮನೆಗೂ ಕೂಡ ಮುಸ್ಲಿಂ ಮತಗಳನ್ನ ಸೆಳೆಯುವಂತ ಕೆಲಸ ಮಾಡಿರುವಂತ ಇಮ್ರಾನ್ ಪಾಷಾ ಅವರ ಈ ಒಂದು ಗೇಮ್ ಸ್ಟ್ರಾಟಜಿ, ರಾಜಕೀಯ ಚಾಣಾಕ್ಷತನ ನಿಜಕ್ಕೂ ಇನ್ನು 3 ದಿನಗಳಲ್ಲಿ ಗೊತ್ತಾಗುತ್ತೆ. ಯಾವ ರೀತಿಯಾಗಿ ರಿಸಲ್ಟ್ ಬರುತ್ತೆ, ಮುಸ್ಲಿಂ ಮತಗಳು ಯಾರು ಪರವಾಗಿದ್ದಾರೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮ ಆಗಿತ್ತು. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.